ನಮ್ಮ ಇಂಡಸ್ಟ್ರಿಯಲ್ಲಿ ಬಿಗ್ ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಒಂದು ಡೈಲಾಗ್ ಹೇಳ್ದೆ ಹೋದ್ರೆ ನಮ್ಗೆ ಅವಮಾನ ಆಗುತ್ತೆ, ಲೈಫ್ ಹೇಳುತ್ತೆ, ಯಾರಿಗಿರಿ ಬರುತ್ತೆ ಹೋಗುತ್ತೆ. ಆದ್ರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲ್ಗ ದುನಿಯಾದಲ್ಲಿ ಹೆಂಗ್ ಬೇಕಾದ್ರೆ ಹೆಸರು ಮಾಡ್ತಾನೆ. ಆಕ್ಷನ್ ಮಾಡಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಚಿಬ್ರು ಲ್ಯಾಂಡ್ ಮಾಡ್ಕ ಬಾಬ್ ಬ್ಲಾಕ್ ಕೋಬ್ರಾ. ಇನ್ನು ಇಷ್ಟು ದಿನ ಮಲ್ಲಿಗೆ ಹೂ ಬಿಟ್ಕೊಂಡ್ಬಂದ್ರೆ ರಚಿತಾ ನೋಡಿದ್ದೆ, ಮಚ್ಚಿಟ್ಕೊಂಡ್ಬಂದ್ರೆ ರಚಿತಾ ನೋಡಿರ್ಲಿಲ್ಲ. ನಟನೆ ಎಲ್ಲಿ ಅವ್ರ ನಯಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸ್ಟಾರ್. ಇಂಡಸ್ಟ್ರಿಗೆ ಒಬ್ರು ಲೇಡಿ ಸೂಪರ್ ಸ್ಟಾರ್. ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡ್ತಾ ಇದ್ದೆ, ಫಸ್ಟ್ ಟೈಮ್ ಮಾಸ್ ಆಗಿ ನೋಡ್ತಿದ್ದೆ ರಚಿತಾ ರಾಮ್ನ. ಸರ್ ಇನ್ನು ರಾಜೀವ್ ಶೆಟ್ಟಿ ಬಗ್ಗೆ ಹೇಳಬೇಕು. ಮೈಯಲ್ಲಿ 30 kg ಬಟ್ಟೋದಿಲ್ಲ. ಸರ್ ಆ ರೇಂಜ್ಗೆ ವಿಲನ್ ಆಕ್ಷನ್ ಮಾಡಿದ್ರೆ, ಖರಾಬ್ ಆಕ್ಷನ್ ಮಾಡಿದ್ರೆ ಅವ್ರು ಕಾಮಿಡಿಗೂ ಸೆಟ್ ಆಗ್ತಾರೆ, ಹೀರೋಗೂ ಸೆಟ್ ಆಗ್ತಾರೆ, ವಿಲನ್ಗೂ ಸೆಟ್ ಆಗ್ತಾರೆ. ಟೋಟಲ್ ಹೇಳ್ಬೇಕಂದ್ರೆ ಒಂದ್ ಸಿನಿಮಾ ಹಿಟ್ ಆಗ್ಬೇಕಂತ ಕೇಳಿದ್ರೆ ಹೀರೋ, ವಿಲನ್, ಹೀರೋಯಿನ್ 3 ಚೆನ್ನಾಗಿ ಮಾಡಿರ್ಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ನೀವು ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಡಾಟರ್ ಸೆಂಟಿಮೆಂಟ್, ಫಾದರ್ ಸೆಂಟಿಮೆಂಟ್, ವೈಫ್ ಸೆಂಟಿಮೆಂಟ್, ಲೈಫ್ ಸೆಂಟಿಮೆಂಟ್ ಎಲ್ಲ ಆಗಿರ್ಬೋದು. ಕಾಟಾರ ಕಾಂತಾರ ತರ ಒಂದು ಮಣ್ಣಿಗಾಗಿ ಜನಪರವಾಗಿ ಹೋರಾಡಿದಂತ ಸಿನಿಮಾ ಸಖತ್ತಾಗಿದೆ. ಜೈ ದುನಿಯಾ ವಿಜಯ್. ಥ್ಯಾಂಕ್ ಯು.